ದೆಹಲಿಯಲ್ಲಿಂದು ದಿಶಾ ಯೋಜನೆಯಡಿ ಕಾನೂನು ಸಚಿವಾಲಯ ವತಿಯಿಂದ ಆಯೋಜಿಸಲಾಗಿದ್ದ ಟೆಲಿ ಕಾನೂನು ಉಪಕ್ರಮ ರಾಷ್ಟ್ರೀಯ ಸಮಾಲೋಚನೆ 2026 ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿಯಾದರು. ಈ ವೇಳೆ ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಟೆಲಿ ಕಾನೂನು ಉಪಕ್ರಮದ ಕುರಿತ ವಿಶೇಷ ಕೈಪಿಡಿಗಳನ್ನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಯಿತು. ಬಳಿಕ ಸಿಪಿ ರಾಧಾಕೃಷ್ಣನ್, ನ್ಯಾಯ ಕೆಲವರಿಗೆ ಮಾತ್ರ ಸೀಮಿತವಾಗಿರುವ ಸವಲತ್ತಲ್ಲ, ಬದಲಾಗಿ ಎಲ್ಲರಿಗೂ ಲಭ್ಯವಿರುವ ಹಕ್ಕಾಗಿದೆ. ಇದನ್ನು ಖಚಿತಪಡಿಸಿಕೊಳ್ಳುವುದು ನಮ್ಮ ಸಾಮೂಹಿಕ ಬದ್ಧತೆ ಎಂದರು. ಇತ್ತೀಚಿನ ಕಾನೂನು ಸುಧಾರಣೆಗಳ ಬಗ್ಗೆ ಮಾತನಾಡಿದ ಅವರು, ನೂತನ ಕ್ರಿಮಿನಲ್ ಕಾನೂನುಗಳಿಂದ ಆಗಿರುವ ಪರಿವರ್ತನೆ ಕಾರ್ಯವಿಧಾನವನ್ನು ಸರಳೀಕರಿಸುವ ಮತ್ತು ದಕ್ಷತೆಯನ್ನು ಸುಧಾರಿಸುವಲ್ಲಿ ಮಹತ್ತರವಾಗಿದೆ. ಈ ಬದಲಾವಣೆ ನಾಗರಿಕ ಕೇಂದ್ರಿತ ನ್ಯಾಯ ವ್ಯವಸ್ಥೆಯನ್ನು ಪ್ರತಿಬಿಂಬಿಸುತ್ತದೆ. ಟೆಲಿಮೆಡಿಸಿನ್ ಮತ್ತು ನೇರ ನಗದು ವರ್ಗಾವಣೆ ಉಪಕ್ರಮಗಳು ಆಡಳಿತದಲ್ಲಿ ತಂತ್ರಜ್ಞಾನದ ಪಾತ್ರವನ್ನು ಸಾರುತ್ತವೆ ಎಂದು ಹೇಳಿದರು. ಸಮಾಜದ ಕಟ್ಟಕಡೆಯ ಸಮುದಾಯ, ಗ್ರಾಮೀಣ ಜನತೆ, ಮಹಿಳೆಯರು ಸೇರಿದಂತೆ ಎಲ್ಲರಿಗೂ ಕಾನೂನು ಸೇವೆಗಳು ಲಭ್ಯವಾಗುವಂತೆ ನೋಡಿಕೊಳ್ಳುವುದು ಅತ್ಯವಶ್ಯವಾಗಿದೆ ಎಂದು ತಿಳಿಸಿದರು. Approaching the courts will make individuals better equipped to understand their rights, obligations and possible outcomes. This can prevent minor issues from escalating into complex legal battles. It will also save time for both the citizens in particular and the judicial system as a whole. It will also save time and it is available in the regional languages, can also play a crucial role in making tele-law consultations more effective and inclusive. Very recently, the updated versions of the Constitution of India